ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ಹೊಸ ದಿನ ಸಾಯಂಕಾಲ ವೇಳೆ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಪ್ರೀತಿ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದರೆ ಅಬೌಟ್ ಹಂಬಲಿಟಿ ಎಂಬುದಾಗಿ. ನಾವು ಸುಮಾರು ನಮ್ರತೆಯಿಂದ ಹೇಗೆ ನಾವು ಜೀವಿಸ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ ನೋಡಿ, ಆಗ ಯೇಸು ಅವರು ಬಂದು ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನಾಗಿ ಮಾಡಬೇಕೆಂಬ ಯೋಚನೆ ಅಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಯಾಗಿ ಬೆಟ್ಟಕ್ಕೆ ಹೋಗಿ ಬಿಟ್ಟನು. ಆಮೀನ್, ಹಲ್ಲೆಲೂಯಾ. ನೋಡಿ ಪ್ರೀತಿ ಮಕ್ಕಳೇ, ಯೇಸು ಸ್ವಾಮಿ ಅರಸನಾಗಿ ಮಾಡ್ಬೇಕೆಂಬುದಾಗಿ ಅವ್ರು ಹೇಳಿದ್ರು, ಆದ್ರೆ ಆತನಿಗೆ ಒಬ್ಬಟ್ಟಾಗಿ ಇದ್ದನೆಂಬುದನ್ನು ನೋಡ್ತೀವಿ. ದೇವರು ಯಾವ ರೀತಿಯಲ್ಲಿ ನಮ್ಮ ಹಾಗೆ ಶೋಧನೆ ಪಟ್ಟರ ಪ್ರೇರೆ, ಆತ ನಮ್ಮ ಹಾಗೆ ಮನುಷ್ಯನಾಗಿ ಜೀವಿಸ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ಅದೇ ತರ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತದೆ, ಏನಂದ್ರೆ ಪ್ರಿಯರೇ, ಯಾಕಂದ್ರೆ ನಮ್ಮ ಹಾಗಿರುವ ಮಹಾ ಯಾಜಕನು ನಮ್ಮಿಬ್ಬಲು ವ್ಯವಸ್ಥೆಯನ್ನು ಕುರಿತು ಆತ ಪಾಪ ಮಾಡಲಿಲ್ಲ, ಅನುತಾಪವಿಲ್ಲದವನು, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ನಮ್ಮ ಶೋಧನೆಗೆ ಗುರಿ ಆದನು, ಪಾಪ ಮಾತ್ರ ಮಾಡಲಿಲ್ಲ. ಆಮೇಲೆ ನೋಡಿ, ಪಾಪ ಮಾತ್ರ ಮಾಡಲಿಲ್ಲ ಪ್ರೀತಿದ್ದ ಮಕ್ಕಳೇ, ಆದ್ರೆ ನಮ್ಮ ಹಾಗೆ ಇದ್ದಾರೆ ಎಂಬುದಾಗಿ ಇಬ್ರಿಯರು ಹೇಳ್ತಿದ್ದಾರೆ. ಅದೆಲ್ಲವನ್ನೂ ಕೂಡ ಎಲ್ಲ ಮಾಡಿದ್ರು, ಆದ್ರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಹೇಳ್ತೇವೆ ಪ್ರೀತಿದ್ದ ಮಕ್ಕಳೇ. ಹೌದು ಪ್ರೀತಿದ್ದ ಮಕ್ಕಳೇ, ದೇವರು ಶೋಧನೆಗೆ ಒಳಗಾಗಿದ್ರು, ಆದ್ರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ನೋಡ್ತೀವಿ. ಅದೇ ತರ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ ಹೇಳ್ತದೆ, ಏನಂದ್ರೆ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದನು. ಆಮೀನ್. ಮತ್ತೆ ನನ್ನನ್ನು ಕಳಿಸಿದಾತನ ಚಿತ್ತವು ಏನಂದ್ರೆ ಆತನು ನನಗೆ ಕೊಟ್ಟರಲ್ಲಿ ಒಬ್ಬನೇ. ಆಮೀನ್, ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ರೆ, ನಾನು ಹಾಗೆ ನಾನು ಚಿತ್ತ ಏನ್ ಮಾಡಕ್ ಬರಲಿಲ್ಲ, ಬದಲಾಗಿ ತಂದೆಯಾದ ದೇವರು ಪರಲೋಕದಿಂದ ನನಗೆ ಏನ್ ಹೇಳಿದ್ರು ಅದನ್ನ ನಾನು ಮಾಡಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ನಾವು ಯಾವ ತರ ಶೋಧನೆಯಲ್ಲಿ ಇದ್ದೀವಿ, ನಾವು ಸುಮಾರು ನಮ್ಮರತೆಯಿಂದ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಎಂಬುದಾಗಿ ಹೇಳ್ತಾರೆ. ಅದೇ ತರ ಪ್ರೀತಿದೆ ಮಕ್ಕಳೇ, ಹೇಳ್ತಾರೆ ಗಲಾತ್ಯ ಪೌಲನು ಬರೆದ ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ, ನಾನು ನೋಡಿ ಕ್ರಿಸ್ತನೊಂದಿಗೆ ಶಿಲ್ಬೆ ಹಾಕಿಸಿಕೊಂಡ ನನಗಾಗಿ ಇನ್ನು ನಾನು ಜೀವಿಸದೆ ಕ್ರಿಸ್ತನು ನನಗಾಗಿ ಜೀವಿಸ್ತಾರೆ. ನೋಡಿ ಅಲ್ಲಿ ಹೇಳ್ತಾರೆ, ಏನಂದ್ರೆ 20ನೇ ವಾಕ್ಯ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗಂದ್ರೆ ದೇವ ಕುಮಾರನ ಮೇಲಿನ ನಂಬಿಕೆಯಲ್ಲೇ ಆತನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆಮೀನ್. ನಮ್ಮ ಪಾಪಗಳಿಗಾಗಿ ಒಪ್ಪಿಕೊಟ್ಟರು ಪ್ರೇರೆ, ಆದರೆ ನಾನು ಹೇಗೆ ಜೀವಿಸಲಿ ಎಂಬುದಾಗಿ ಪೌಲ ಹೇಳ್ತಿದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ನಮಗಾಗಿ ಜೀವಿಸಿದಂತ ದೇವರು ನಲ್ಲಿ ಯೇಸು ಇದ್ರೆ ಸಾಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ತರ ಪ್ರೀತಿದೆ ಮಕ್ಕಳೇ, ರೋಮಪುರ 6ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯತೆಯಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಆಮೀನ್. ನಾವು ಪಾಪದಲ್ಲಿ ಜೀವಿಸದೆ ನಾವು ಯೇಸುವೊಂದಿಗೆ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ದೇವರೇ, ಇಂದಿನ ಮೇಲೆ ನಾನು ಪಾಪದಲ್ಲಿ ಜೀವಿಸದೆ ಇನ್ಮೇಲೆ ನಿನ್ನೊಂದಿಗೆ ನಾನು ಜೀವಿಸ್ತೀನಿ, ನೀ ನಮಗಾಗಿ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಲ್ಲಪ್ಪ ಅಂತ ಹೇಳುವಾಗ ದೇವ್ರು ಎಷ್ಟು ಸಂತೋಷವುಳ್ಳವನಾಗಿದೆ. ಅದೇ ತರ ದೇವ್ರು ನನ್ನ ಮಗ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಎಂಬುದೇ ಆತನ ಆಸೆಯಾಗಿದೆ. ಪ್ರೀತಿದ ಮಕ್ಕಳೇ, ಈ ದಿನಗಳನ್ನು ನೋಡಿದಾದ್ರೆ ದೇವರ ಒಂದು ಪ್ರೀತಿ ಇಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ರೆ, ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ನೋಡಿ, ಆದರೆ ಈ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಳಿಗೆ ಸತ್ತವರು ದೇವರಿಗಾಗಿ ಜೀವಿಸುವವನಾಗಿ ಮಾರ್ಪಡಿಸ್ರಿ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಾವು ದೇವರಿಗಾಗಿ ಜೀವಿಸಬೇಕು. ದೇವರೇ, ನಾನು ಕೂಡ ನಮ್ರತೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ, ನಿನ್ನ ಒಳ್ಳೆ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ಸಹಾಯದಿಂದ ಇನ್ನೊಬ್ಬರಿಗೆ ಯಾವುದೇ ಒಳ್ಳೆ ರೀತಿಯಲ್ಲಿ ಹೇಳುವಂತೆ ನೀನು ಸಹಾಯ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದರು. ಪ್ರೀತಿದ ಮಕ್ಕಳೇ, ಅವ್ರು ಎಂದು ಕೈ ಬಿಡೋದಿಲ್ಲ. ನಮಗೇನು ಅಗತ್ಯವಿದೋ ಅದನ್ನೆಲ್ಲ ಕೊಡುವಂತಹ ದೇವರಾಗಿದ್ದಾರೆ. ನಮಗಾಗಿ ಏಕಾಂತವಾಗಿ ಬೆಟ್ಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂತ ದೇವರು ನಮಗಾಗಿ ನಮ್ಮ ಹಾಗೆ ಜೀವಿಸ್ತಾ ಇದ್ರು, ಆದ್ರೆ ಶೋಧನೆಯಲ್ಲಿ ಜೀವಿಸ್ತಿದ್ರು ಕೂಡ
ಪಾಪ ಮಾಡಲಿಲ್ಲ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು. ಪರಿಶುದ್ಧನೆ ಪ್ರೀತಿರುವ ತಂದೆ ದೇವರ ಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಪ್ರೀತಿಗಳ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಅಪ್ಪ ನಿನ್ನ ವಾಕ್ಯ ಓದುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಈ ವಾಕ್ಯ ದೇವರೇ, ನಿನ್ನ ಮಕ್ಕಳು ಯಾರ್ಯಾರು ನೋಡ್ತಾರೋ ಅಪ್ಪ, ನಮ್ಮ ರೀತಿಯಿಂದ ಜೀವಿಸಂತೆ ಸಹಾಯ ಮಾಡಪ್ಪ. ಏಸಪ್ಪ, ಎಷ್ಟೋ ಜನ ಕೈ ಬಿಟ್ಟರು, ನಾನು ನಿಮ್ಮನ್ನು ಕೈ ಬಿಡಲ್ಲ ಎಂಬುದಾಗಿ ಹೇಳಿದೆಪ್ಪ. ನೀನು ನಮಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಪ್ಪ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ. ಆದರೆ ನಮಗಾಗಬೇಕಿತ್ತು, ಆದರೆ ನೀನು ತಗೊಂಡಿದ್ದಪ್ಪ. ನಿಮಗೆ ಸ್ತೋತ್ರ ಅಪ್ಪ. ನಾವು ಪಾಪದಲ್ಲಿ ಜೀವಿಸದೆ ನಿನ್ನೊಂದಿಗೆ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಯಾರು ಈ ವಿಡಿಯೋ ನೋಡ್ತಾರೋ ಮಕ್ಕಳನ್ನ ಆಶ್ವಸಿಸು, ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ. ಯಾವ್ದಾದ್ರು ಗಲಿಬಿಲಿಯಲ್ಲಿ ಇದ್ರೋ ಎಲ್ಲ ಚಿಂತೆ ಭಾರ ತೆಗೆದಕ್ಕೆ ನಿಮ್ಮ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಗಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೇನ್.